ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೆನ್ನೆ ಕಂಟಿನ್ಯೂಷನ್ ವ್ಲಾಗ್ ಇದು. ನೆನ್ನೆ ನಾನು ಬೆಳಗ್ಗೆನೇ ಕಡ್ಬಿಗಲ್ಲ ಇಡ್ಲಿಗೆ ಅಕ್ಕಿನ ತೊಳೆದು ಹಾಕಿದ್ದೆ. ಒಂದು 3.5 ಲೋಟದಷ್ಟು ತೊಳೆದು ನಾನು ಇಟ್ಟಿದ್ದೆ. ಆಮೇಲೆ ಸ್ವಲ್ಪ ಒಂದು ಒಣ ಬಟ್ಟೆ ಮೇಲೆ ಅದನ್ನು ಹರಡಿ ಇಟ್ಟಿದ್ದೆ. ಈಗ ಸಂಜೆ ನಾನು ಅದನ್ನು ರವೆ ಮಾಡ್ತಾ ಇದ್ದೀನಿ. ಸ್ವಲ್ಪ ರವೆ ಸಣ್ಣ ಮಾಡ್ಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ರವೆ ಖಾಲಿಯಾಗಿತ್ತು, ಹಾಗಾಗಿ ನಾನು ಒಂದು ಸ್ವಲ್ಪ ಇತ್ತು ಅದು ಇದನ್ನು ಎರಡನ್ನೂ ಮಿಕ್ಸ್ ಮಾಡಿ ಮಾಡೋಣ ಅಂತ ಹೇಳಿ 3 ಕಪ್ಪಷ್ಟು ಅಕ್ಕಿ ರವೆ ಹಾಕಿದ್ರೆ 1/4 ಕಪ್ಪಷ್ಟು ನಾನು ಉದ್ದಿನಬೇಳೆನ ನೆನೆಸಿದ್ದೆ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಸಾಬುದಾನನ ಕೂಡ ನೆನೆಸಿದ್ದೆ. ಆಮೇಲೆ ಅನ್ನ ಎಲ್ಲ ಹಾಕ್ಬಿಟ್ಟು ನಾನು ಅದನ್ನು ಈ ಥರ ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ. ಫಸ್ಟ್ ರವೆ ಹೊಡ್ಕೊಂಡೆ, ಉದ್ದಿನಬೇಳೆ, ಸಾಬುದಾನ ಹಾಗೆ ಅನ್ನ ಹಾಕಿಬಿಟ್ಟು ಈ ಥರ ನುಣ್ಣಗೆ ನಾನು ಮಿಕ್ಸಿನ ಮಾಡ್ಕೊತಾ ಇದ್ದೀನಿ. ರವೆ ಸ್ವಲ್ಪ ಸಣ್ಣ ಹೊಡೆದ್ರೆ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ಹೊಡೆದ್ರೆ ತುಂಬ ಇಡ್ಲಿ ಉದ್ರಾಗಿ ಬರುತ್ತೆ. ಹಾಗಾಗಿ ನಾನೊಂದು ಸ್ವಲ್ಪ ರವೆನ ಸಣ್ಣ ಹೊಡ್ಕೊಂಡಿದ್ದೀನಿ. ಬೀಸಕಲ್ಲಲ್ಲೆಲ್ಲ ಆದರೆ ಚೆನ್ನಾಗಾಗುತ್ತೆ. ಸ್ವಲ್ಪ ಇದರಲ್ಲಿ ತುಂಬ ಸಣ್ಣ ಹೊಡೆದ್ರೆ ಹಿಟ್ಟು ಥರ ಆಗಿಬಿಡುತ್ತೆ. ಚೂರು ದೊಡ್ಡ ಹೊಡೆದ್ರೆ ರವೆ ಥರ ಆಗಿಬಿಡುತ್ತೆ. ಸ್ವಲ್ಪ ನೋಡಿ ಮಾಡಿಕೊಂಡ್ರೂ ಕೂಡ ಬರುತ್ತೆ. ಕೆಲವೊಬ್ಬರು ಅಕ್ಕಿನ ನೆನೆ ಹಾಕಿ ಅದನ್ನು ಕೂಡ ತರಿಯಾಗಿ ಮಿಕ್ಸಿ ಮಾಡ್ತಾರೆ ಇದೇ ಥರ. ನನಗದು ಅಷ್ಟು ಗೊತ್ತಾಗಲ್ಲ, ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ. ನಮ್ಮನೆಯವರು ಊರಿಂದ ಬರಬೇಕಿದ್ರೆ 6 ಗಂಟೆ ಆಗಿತ್ತು. ಕೆಲಸ ಎಲ್ಲ ಮುಗಿಸಿ ಬರೋಷ್ಟೊತ್ತಿಗೆ ಬರಬೇಕಿದ್ರೆ ಅವರೇ ಕಾಯಿನ ಬಂದಿದ್ದಾರೆ. ಅಂದರೆ ಇದು ಅಮ್ಮ ಬೆಳೆದು ಕೊಡ್ತಾಯಿದ್ರು. ಇದನ್ನು ನನಗೆ ಅಂದರೆ ಒಣಗಿಸಿ ಕೊಡ್ತಾಯಿದ್ರು. ಅದನ್ನು ನಾನು ಪಲ್ಯಗಳಿಗೆ ಹಾಕ್ತಾಯಿದ್ದೆ. ಅಂದರೆ ನಾನು ಪುಂಟಿ ಸೊಪ್ಪು ಮಾಡ್ತೀನಲ್ವ, ಅದಕ್ಕೆ ಹಾಕ್ತಾಯಿದ್ದೆ. ನಮ್ಮ ಮನೆಯವ್ರು ಹಸಿದನ್ನೇ ಕೊಯ್ಕೊಂಡು ಬಂದಿದ್ದಾರೆ. ಹೋದ ವರ್ಷ ಇಷ್ಟೇ ಸಿಕ್ಕಿತ್ತು, ಅಷ್ಟು ಬಿಟ್ಟರೆ ಆಮೇಲೆ ಪೂರ್ತಿ ಮಂಗ ತಿಂದು ಖಾಲಿ ಮಾಡಿಬಿಟ್ಟಿದ್ವು. ಒಂದು ಸಲ ಏನೋ ಸಿಕ್ಕಿತ್ತು ಅಷ್ಟೇ. ಈ ಸಲ ಸಿಕ್ಕಿದೆ. ಈ ಸಲ ಮಂಗನ ಕಾಟ ಇಲ್ಲ. ಹೋದ ವರ್ಷ ಎಲ್ಲ ಮಂಗನ ಹಿಡಿಸಿದ್ದಾರೆ. ಹಾಗೆ ಅವ್ರು ಹೋಗಬೇಕಿದ್ರೇ ಕಾಯಿ ಸುಲಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಂಜೆ ಕಾಯಿ ಕೂಡ ತುರಿದು ಇಟ್ಕೊಂಡೆ, ಯಾಕಂದರೆ ಬೆಳಗ್ಗೆ ನನಗೆ ಆಗೋದಿಲ್ಲ ಅಂತ ಹೇಳಿ. ಕೆಲಸ ತುಂಬ ಇದ್ದಾಗ ಬೆಳಗ್ಗೆ ನಾನು ಎಷ್ಟು ಬೇಗ ಎದ್ರೂ ಕೆಲಸ ಮುಗಿಯೋದೇ ಇಲ್ಲ. ಹಾಗಾಗಿ ಅದು ಬೇರೆ ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಲ್ವ, ಹಾಗಾಗಿ 7 ಜನರಿಗೆ ನಾನು ತಿಂಡಿನ ಕೊಡಬೇಕು. ಹಾಗೆ ಮಧ್ಯಾಹ್ನ 7 ಜನರಿಗೆ ಊಟ ಕೂಡ ಕೊಡಬೇಕು. ದೋಸೆ ಮಾಡು ಅಂತ ಹೇಳಿದ್ರು. ದೋಸೆ ತುಂಬ ಟೈಮ್ ತೊಗೊಳುತ್ತೆ ಹೊಯ್ಯೋದಕ್ಕೆ. ಹಾಗಾಗಿ ನಾನು ಇಡ್ಲಿನೇ ಮಾಡಿದೆ. ಆದರೆ ಇಡ್ಲಿನೂ ಗೊತ್ತಲ್ವ, ಈಗ 3 ಸಲ ಹೊಯ್ಬೇಕಾಗುತ್ತೆ ನಾನು, ಅಂದರೆ ಬೇಯಿಸ್ಬೇಕಾಗುತ್ತೆ. ಹಾಗಾಗಿ ಬೇಗ ಎದ್ದಿದ್ದೀನಿ. ಎಷ್ಟು ಬೇಗ ಕೆಲಸ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನೆನ್ನೆ ತಂದಿರೋ ಅವರೆಕಾಯಿನ ಸುಲಿಯೋಣ ಅಂತ ಅಂದ್ಕೊಂಡೆ. ಸುಲಿಯೋಕ್ಕಾಗಲೇ ಇಲ್ಲ. ಈಗ ಸುಲ್ಕೋಬೇಕು ಅದನ್ನು ಕೂಡ, ಅಂದರೆ ಬಿಡಿಸ್ಬೇಕು. ಹಾಗೆ ಹೆಸರು ಬೇಳೆ ಕೂಡ ಖಾಲಿಯಾಗಿತ್ತು. ಬಾಕ್ಸ್ ಎಲ್ಲ ತೊಳೆದು ಇಟ್ಟಿದ್ದೆ, ಅದನ್ನು ಕೂಡ ಈಗ ಹಾಕ್ಕೊತಾ ಇದ್ದೀನಿ. ಸಾಂಬಾರಿಗೆ ನಾನು ಸೋರೆಕಾಯಿ ಇತ್ತು, ಅದನ್ನು ನಾನು ಪೀಲ್ ಮಾಡ್ತಾಯಿದ್ದೀನಿ. ಹಾಗೆ ನೆನ್ನೆ ಸ್ವಲ್ಪ ತರಕಾರಿ ತೊಗೊಬಂದಿದ್ರು, ಅದನ್ನು ನಾನು ತೆಗೆದಿಟ್ಟಿರಲಿಲ್ಲ. ಈಗ ನಮ್ಮ ಮನೆಯವರೇ ತೆಗೆದಿಡ್ತಾ ಇದ್ದಾರೆ. ಅವ್ರು ಬಂದಾಗ ರಾತ್ರಿ ಲೇಟ್ ಆಗಿತ್ತು, ಯಾಕಂದರೆ ಅವ್ರು ಊರಿಂದ ಬಂದಿದ್ದು ಲೇಟು. ಹಾಗೆ ಅವರು ಪೇಟೆಗೆ ಹೋಗಿದ್ರಲ್ವ, ಅಲ್ಲಿಂದ ಬಂದಿದ್ದು ಲೇಟ್ ಆಗಿತ್ತು. ನನಗೆ ಸಂಜೆ ಆದಮೇಲೆ ಅಷ್ಟು ಶಕ್ತಿ ಇರಲಿಲ್ಲ, ಯಾಕಂದರೆ ನೆನ್ನೆನೂ ಕೆಲಸ ಮಾಡಿ ನಂಗೆ ಸಾಕದಂಗೆ ಆಗಿತ್ತು. ಹಾಗಾಗಿ ಏನೋ ಸಂಜೆ ನನಗೇನು ಮಾಡಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ. ಹಾಗೆ ಇಟ್ಟಿದ್ದೆ. ಸೊಪ್ಪು ತರೋದಕ್ಕೆ ಹೇಳಿದ್ದೆ. ಸೊಪ್ಪು ಬಿಟ್ಟು ಬಾಕಿ ಎಲ್ಲ ತಂದಿದ್ದಾರೆ. ಮರ್ತೋಯ್ತಂತೆ ಸಂಜೆ. ಕೊತ್ತಂಬರಿ ಸೊಪ್ಪು ಬೇಕು ರೀ. ಇವತ್ತು 8 ಜನ ತಿಂದಿದೆ. ಇವತ್ತು 8 ಜನ. ಅದಕ್ಕೆ ಮಧ್ಯಾಹ್ನ ರಸಮ್ ಮಾಡೋಣ ಅಂತ ಇದ್ದೀನಿ. ಈಗ ಸಾಂಬಾರು ಮಾಡಿ ಇಡ್ಲಿ ಮಾಡಿ ಕೊಡ್ತೀನಿ. ನೆನ್ನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಯಾಕೋ ಗೊತ್ತಿಲ್ಲ, ಹೇಳೋಕ್ಕೆ ಬೇಡ ಅನಿಸುತ್ತೆ. ತುಂಬ ದಿನದಿಂದ ತುಂಬ ಚಳಿ ಇದೆ ಅಲ್ಲ. ಇವತ್ತಂತೂ ಎಷ್ಟು ಚಳಿ ಇದೆ ಅಂದರೆ ಹೇಳೋಕ್ಕೆ ಬೇಡ. ಆ ಥರ ಹೊದ್ದು ಮಲಗೋಣ ಅನ್ನೋ ಥರ. ಈ ಟೈಮಲ್ಲೇ ನಮಗೆ ಕೆಲಸ ಜಾಸ್ತಿ ಇರುತ್ತೆ. ಟೀಗೆ ಇಟ್ಟಿದ್ದೀನಿ. ಇವತ್ತು ಫುಲ್ ಡೇ ನನಗೆ ಬ್ಯುಸಿ ಇರುತ್ತೆ. ಇಡ್ಲಿ ಬೇಯಕ್ಕೆ ಹಾಕ್ಬಿಡ್ಲಾ ಬೇಗ, ಯಾಕಂದರೆ ನೀವು 8 ಬಂದುಬಿಡ್ತೀರಾ. ಹಾಗಾಗಿ ತುಂಬ ಬೇಕಾಗುತ್ತೆ. 3 ಸಲ ಬೇಯಿಸ್ಬೇಕೇನಲ್ಲ. ಅದೊಂದು 50 ಇಡ್ಲಿ ಬೇಯಂಥದ್ದು ಆಗ್ಬಿಟ್ಟಿರ್ಲಾಗೆ. ಒಂದು 2 ಸಲ ಬೇಯಿಸಿದ್ರೆ ಸಾಕಾಗ್ಬಿಡುತ್ತೆ. ಆದರೆ ಅಷ್ಟು ದೊಡ್ಡದು ಸಿಗಲ್ಲ ಇಡ್ಲಿ ಪಾತ್ರೆ. ನನಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳ್ತಾಯಿದ್ರು, ಇಡ್ಲಿ ಪಾತ್ರೆ ಲಿಂಕ್ ಕೊಡಿ ಅಂತ. ಲಿಂಕ್ ಅಲ್ಲ, ಇಲ್ಲಿ ಲೋಕಲ್ ಸ್ಟೋರ್ಗಳಲ್ಲಿ ಎಲ್ಲ ಇದರಲ್ಲೂ ಸಿಗುತ್ತೆ ಅಲ್ಲಿ ಇಡ್ಲಿ ಪಾತ್ರೆ. ನೀವು ಇದರಲ್ಲಿ ನೋಡೋಣ ಅಲ್ವಾ,
ಅಮೆಝಾನು ಅಥವಾ ಯಾವುದ್ರಲ್ಲಾದರೂ ನೋಡಿ ಸಿಗಬಹುದೇನೋ ಗೊತ್ತಿಲ್ಲ, ಆದರೆ ಇಲ್ಲಿ ಲೋಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ನೀವು ಸಿಪ್ಪೆ ಬೇರೆ ಇದು ಬೇರೆ ಮಾಡಿ. ನಮ್ಮನೆ ನಿನ್ನೆ ಅವರೆಕಾಳು ಬಿಡಿಸಿದ್ದಾರೆ, ಸಿಪ್ಪೆನೂ ಅದಕ್ಕೆ, ಕಾಳು ಅದಕ್ಕೆ, 3 ಅದಕ್ಕೆ ಹಾಕಿದ್ದಾರೆ. ಅದನ್ನು ನಾನು ಹೆಂಗೆ ವಾಪಸ್ ತೆಗಿಬೇಕು? ಬೌಲ್ ಕೊಡಲಾ? ಫಸ್ಟು ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ, ಹಾಗೆ ಹುರ್ಕೊತಾ ಇದ್ದೀನಿ ಕೂಡ ಸಾಂಬಾರಿಗೆ. ಮಧ್ಯಾಹ್ನ ಕೂಡ ಸಾರು ಮಾಡಬೇಕು. ಸೊಪ್ಪು ತಂದಿದ್ರೆ ಸೊಪ್ಪಿನ ಸಾಂಬಾರು ಚೆನ್ನಾಗಾಗ್ತಾಯಿತ್ತು ಇಡ್ಲಿಗೆ. ನಾನು ಸೋರೆಕಾಯಿ ಇತ್ತಲ್ವ, ಅವ್ರಿಗೆ ಮರೆತುಬಿಟ್ರು, ಹಾಗಾಗಿ ಸೋರೆಕಾಯಿ ಹಾಗೆ ಅದಕ್ಕೇ ಸ್ವಲ್ಪ ಬೀನ್ಸು ಮತ್ತು ಟೊಮೆಟೊ ಎಲ್ಲ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ 2 ಸಾಂಬಾರು ಮಾಡಿದ್ರೆ ಚೆನ್ನಾಗಾಗಲ್ಲ, ಹಾಗಾಗಿ ಮಧ್ಯಾಹ್ನ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅವರೆಕಾಳು ಕೂಡ ಇಬ್ಬರು ಸೇರಿ ಬಿಡಿಸಿದ್ವಿ, ಬೇಗ ಬಿಡಿಸಿ ಕೂಡ ಆಯಿತು. ಅದು ಒಣಗಿಸಿಟ್ಕೊಂಡ್ರು ಕೂಡ ಪಲ್ಯ ಮಾಡೋ ಟೈಮಿಗೆ ಅದನ್ನು ಹಿಂದಿನ ದಿನ ನೆನೆಸಿಟ್ಕೋಬೇಕಾಗುತ್ತೆ. ನಾನು ಕಾಳಿನ ಪಲ್ಯ ಎಲ್ಲ ಮಾಡ್ತೀನಲ್ವ, ಅದಕ್ಕೆ ಮಾತ್ರ ಚೆನ್ನಾಗಾಗುತ್ತೆ, ಬೇರೆ ಯಾವುದು ಪಲ್ಯಕ್ಕೆ ಅಷ್ಟು ಚೆನ್ನಾಗಿ ಆಗಲ್ಲ ಅದು. ಹಸಿದಾದರೆ ನೀವು ಉಪ್ಪಿಟ್ಟಿಗೆ ಅದಕ್ಕೆ ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಹಾಗೆಯೇ ಸಾಂಬಾರಿನ ಖಾರ ಕೂಡ ರೆಡಿ ಆಯಿತು. ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊತೀನಿ. ಸ್ವಲ್ಪ ರಸಮ್ಗೂ ಕೂಡ ಈ ಸಾಂಬಾರಿನ ಖಾರ ಹಾಕಿದ್ರೆ ಅದು ಕೂಡ ಚೆನ್ನಾಗಾಗುತ್ತೆ. ಮತ್ತು ತುಂಬ ಜನಕ್ಕಲ್ವ, ನನಗೆ ಸ್ವಲ್ಪ ಮಾಡೋದು ಅಷ್ಟು ಗೊತ್ತಾಗೋದೇ ಇಲ್ಲ ಒಂದೊಂದು ಸಲ, ಹಾಗೆ ಆಗಿಬಿಡುತ್ತೆ. ಈಗ ಕಾಯಿ ಚಟ್ನಿಗೂ ಕೂಡ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ, ಯಾಕಂದರೆ ಚಳಿ ಇರೋದಕ್ಕೆ. ಅದು ಬೇರೆ ಫ್ರಿಜ್ಜಲ್ಲಿ ಇತ್ತಲ್ವ, ನಾರ್ಮಲ್ ಟೆಂಪ್ರೇಚರ್ಗೆ ಬರಲಿ ಅಂತ ಇವಾಗ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಆಮೇಲಾದರೂ ಸ್ವಲ್ಪ ಬಿಸಿ ನೀರು ಹಾಕಿ ಚಟ್ನಿನ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಒಂಥರ ಬೆಣ್ಣೆ ಥರ ಬರುತ್ತೆ. ತುಂಬ ಕೆಲಸ ಇದ್ದಾಗ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಒಂದೊಂದ್ಸಲ ನನಗೆ ಟೈಮ್ ಪಾಸ್ ಮಾಡೋದೇ ಕಷ್ಟ ಅಂತ ಅನಿಸುತ್ತೆ. ಕೆಲಸ ಇಲ್ಲದೆ ಇರೋ ಟೈಮಲ್ಲಿ ತುಂಬ ಕೆಲಸ ಇದ್ದಾಗ ಅದು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವತ್ತು ಕೂಡ ನನಗೆ ಹಾಗೆ ಅನ್ನಿಸ್ತಾ ಇತ್ತು. ನಾನು ಎಷ್ಟು ಬೇಗ ಎದ್ರೂ ಕೆಲಸ ಒಂಥರ ಮುಗಿಯೋದೇ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇತ್ತು. ಆದರೆ ನನಗೆ ಒಂಥರ ಈ ಥರ ಬ್ಯುಸಿಯಾಗಿದ್ದರೆ ನನಗಿಷ್ಟ ಆಗುತ್ತೆ, ಯಾಕಂದರೆ ಬೇರೆ ಎಲ್ಲೂ ತಲೆ ಹೋಗೋದೇ ಇಲ್ಲ. ಅಯ್ಯೋ ಆ ಕೆಲಸ ಮಾಡಬೇಕಲ್ಲ, ಈ ಕೆಲಸ ಮಾಡಬೇಕಲ್ಲ ಅನ್ನೋ ಇದರಲ್ಲೇ ಇರ್ತೀವಲ್ಲ. ಹಾಗಾಗಿ ನಾನು ಸ್ವಲ್ಪ ಬ್ಯುಸಿಯಾಗಿರೋಕ್ಕೆ ಇಷ್ಟಪಡ್ತೀನಿ.
ಏನೂ ಇಲ್ಲ ಅಂದರೆ ನಾನು ಏನಾದರೂ ಒಂದು ಹೊಸ ಕೆಲಸ ಹುಡ್ಕೊಂಡಾದರೂ ನನಗೆ ಕೆಲಸ ಮಾಡಬೇಕಿಲ್ಲ ಅಂದರೆ ನಂಗೆ ಅದು ಸಮಾಧಾನ ಅಂತ ಅನಿಸಲ್ಲ. ಒಂದು 20 ಮಿನಿಟ್ಸು ಇದನ್ನು ಉಗ್ಗಿಲಿ ಬೇಯಿಸಬೇಕಾಗುತ್ತೆ. ಇದು ಇಡ್ಲಿ ಪಾತ್ರೆಯಲ್ಲೇ ತುಂಬ ಥರದ್ದು ಸಿಗುತ್ತೆ, ಅಂದರೆ ಪಾತ್ರೆಯಲ್ಲೇ ತಟ್ಟೆ ಇಡೋದು ಸಿಗುತ್ತೆ, ಅದು ಕೂಡ ಚೆನ್ನಾಗಾಗುತ್ತೆ. ಬೆಳಗ್ಗೆ ಬೇಗ ಎದ್ದಿದ್ದಲ್ವ, ಹಾಗಾಗಿ ಚಳಿನೂ ತುಂಬ ಇತ್ತು. ಎಷ್ಟು ನೀರು ಕುಡಿದ್ರೂ ಅದು ಟೀ ಕುಡಿದಷ್ಟು ಸಮಾಧಾನ ಆಗಲ್ವಲ್ಲ, ಹಾಗಾಗಿ ಟೀನ ಮಾಡಿಕೊಂಡು ಟೀನೂ ಕೂಡ ಕುಡಿದೆ. ಹಾಗೆ ಈಗ ಚಟ್ನಿ ಕೂಡ ಆಗ್ತಾಯಿದೆ. ಹಾಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ, ಅದೇ ನೋಡ್ತಾ ಇದ್ದೆ ಬೆಂದಿದೆಯೋ ಇಲ್ವೋ ಅಂಥೇಳಿ. ಚೆನ್ನಾಗಿ ಬೆಂದಿದೆ. ಚಟ್ನಿನ ನಾನು ಇದೇ ಬಾಕ್ಸಿಗೆ ಹಾಕಿ ಇಟ್ಟೆ, ಯಾಕಂದರೆ ನಾವು ತಿಂದು ಆ ಬಾಕ್ಸ್ನೇ ಒಯ್ಯಲಿ ಅಂತ. ಇಲ್ಲ ಅಂದರೆ ತುಂಬ ಪಾತ್ರೆಗಳಾಗ್ಬಿಡುತ್ತೆ. ಇವತ್ತು ತೋರಿಸ್ತೀನಿ ನಿಮಗೆ ಎಷ್ಟು ಪಾತ್ರೆ ಆಗಿತ್ತು ಅಂತ. ಅದನ್ನು ನೋಡಿದರೆ ತಲೆ ತಿರುಗೋ ಥರ ಅನ್ನಿಸ್ತಾ ಇತ್ತು ನನಗೆ. ಹಾಗೆ ಈಗ ಖಾರ ರುಬ್ಬಿದ್ದೆಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನಾನು ತುಂಬ ತೆಳ್ಳು ಮಾಡ್ತಾಯಿಲ್ಲ ಸಾಂಬಾರನ್ನ, ಸ್ವಲ್ಪ ಗಟ್ಟಿ ಮಾಡ್ತೀನಿ. ಯಾಕಂದರೆ ಅವರು ಅಲ್ಲಿ ಬಾಳೆಲೆ ಇಟ್ಕೊಂಡು ತಿಂಡಿ ತಿಂತಾರಲ್ವ, ಹಾಗಾಗಿ ಅದು ಹರಿದು ಹೋಗಬಾರ್ದು. ಇಡ್ಲಿ ಒಂದು ಬದಿಗೆ ಸಾಂಬಾರು ಒಂದು ಬದಿಗೆ ಆಗಬಾರ್ದು ಅಂತ ಸ್ವಲ್ಪ ದಪ್ಪ ಮಾಡೋಣ ಅಂತ ದಪ್ಪ ಮಾಡ್ತಾಯಿದ್ದೀನಿ. ಹಾಗೆ ನಾನು ರುಬ್ಬೋದಕ್ಕೆ ಸಾಂಬಾರು ಪುಡಿನ ಹಾಕಿರಲಿಲ್ಲ, ಮರ್ತು ಬಿಟ್ಟಿದ್ದೆ. ಆಮೇಲೆ ಏನೋ ಮಿಸ್ ಆಗಿದೆ ಅನ್ನಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿದಾಗ ಗೊತ್ತಾಗುತ್ತಲ್ವ, ಸಾಂಬಾರು ಪುಡಿ ಹಾಕಿರಲಿಲ್ಲ. ಈಗ ಸಾಂಬಾರು ಪುಡಿ ಹಾಕಿ ಅದನ್ನು ಕೂಡ ಕುದಿಯೋಕ್ಕೆ ಇಟ್ಟೆ. ಹಾಗೆ ಒಂದು ಸೆಟ್ ಇಡ್ಲಿ ಕೂಡ ಬೇಯಿತು. ಈಗ ಪೂರ್ತಿ ಅದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಇನ್ನೊಂದು ಸೆಟ್ ಒಯ್ದು ಹಾಗೆ ಇನ್ನೂ ಒಂದು ಸೆಟ್ಟಷ್ಟು ಒಯ್ಯಬೇಕು. ನನ್ನ ಹತ್ರ ಇದೆ, ಅಂದರೆ ಲೋಟ ಇಡ್ಲಿನೂ ಇದೆ, ಆದರೆ ಅದು 24 ಇದೆ, ಇದು 24 ಇದೆ. ಹಾಗಾಗಿ ಮತ್ತು ಎರಡರಲ್ಲೂ ಒಯ್ದರೆ ಒಂದೇ ಸಲ ಬೇಗ ಆಗಿಬಿಡುತ್ತೆ, ಒಟ್ಟಿಗೆ ಬೆಂದ್ಬಿಡುತ್ತೆ. ಆದರೆ ಪಾತ್ರೆ ಗೊತ್ತಲ್ವ, ಒಂದು ರಾಶಿ ಪಾತ್ರೆ ಆಗಿಬಿಡುತ್ತೆ. ಹಾಗಾಗಿ ನಾನು ಇದರಲ್ಲೇ ಒಯ್ತೀನಿ. ಈಗ ಯಾಕೋ ಗೊತ್ತಿಲ್ಲ, ನಾನು ಲೋಟ ಇಡ್ಲಿ ಮಾಡೋದೇ ಮರ್ತು ಬಿಟ್ಟಿದ್ದೀನಿ. ಅದು ತೆಗೆದು ಮೇಲಿಟ್ಟಿದ್ದೀನ, ಅದನ್ನು ಇಳಿಸೋಕ್ಕೆ ಮತ್ತು ಯಾರನ್ನಾರು ಕರಿಬೇಕು, ನಮ್ಮನೆಯವ್ರನ್ನೇ ಕರಿಬೇಕು. ಹಾಗಾಗಿ ಇದನ್ನು ಕೆಳಗೆ ಇಟ್ಕೊಂಡಿರೋದ್ರಿಂದ ಇದರಲ್ಲೇ ಇಡ್ಲಿನ ಮಾಡ್ತಾಯಿದ್ದೀನಿ. ಇಡ್ಲಿನೂ ಅಷ್ಟೇ, ನಾನು ನಿನ್ನೆ ಅನ್ನ ಸಾರು ಒಯ್ದಿದ್ರಲ್ವ, ಅದೇ ಬಾಕ್ಸಿಗೆ ಹಾಕಿಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನಾನು 2 ರೊಟ್ಟಿ ಹಾಕೋಂಥ ಬಾಕ್ಸ್ ಇತ್ತು, ಅದಕ್ಕೆ ಹಾಕಿ ಕಳಿಸ್ತಾ ಇದ್ದೆ. ಇದಾದರೆ ಒಂದೇ ಬಾಕ್ಸ್ ಸಾಕಾಗುತ್ತಲ್ವ, ಮತ್ತು ಒಯ್ಯೋಕ್ಕೂ ರಗಳೆ ಆಗುತ್ತೆ ಅವರಿಗೆ. ಹಾಗಾಗಿ ಇವಾಗ ಪರವಾಗಿಲ್ಲ, ಓಮಿನಿ ಇದೆ. ಮುಂಚೆ ಆಗಿದ್ದರೆ ಪಾಪ ಬೈಕಲ್ಲೇ ಒಯ್ತಾಯಿದ್ರು. ಮತ್ತು ಏನು ಮಾಡ್ತಾಯಿದ್ರು ಅಂದರೆ, ಬೆಳಗ್ಗೆ ಅವ್ರು ಹೋಗಬೇಕಿದ್ರೇ ತಿಂಡಿ ಒಯ್ತಾಯಿದ್ರು. 6 ಗಂಟೆಗೆ ಹೋಗ್ತಾರೆ ಅಂದರೆ ಅಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡಿ ಕೊಡಬೇಕಾಗಿತ್ತು. ನಂಗೆ ಅದೇ ಅನಿಸುತ್ತೆ ಒಂದೊಂದು ಸಲ, ಅದು ಹೆಂಗೆ ನಾನು ಆವಾಗ ಕೆಲಸ ಮಾಡ್ತಾಯಿದ್ದೆ ಅಂತ. ನಾನು ಇದನ್ನು ತುಂಬ ಸಲ ಈ ಡೈಲಾಗ್ ಹೇಳಿದ್ದೀನಿ. ಆವಾಗ ಮತ್ತು ಸ್ಕೂಲಿಗೆ ಹೋಗೋಕ್ಕೆ ಮಕ್ಕಳು ಬೇರೆ ಇರ್ತಾಯಿದ್ರು, ಅವ್ರಿಗೆ ಲಂಚ್ ಬಾಕ್ಸಿಗೆ, ಮತ್ತು ನಮ್ಮನೇಲಿ ಸಂಜೆನೂ ಬಂದು ತಿಂಡಿ ತಿಂತಾಯಿದ್ರು. ಅಪ್ಪ ಅದು ಹೆಂಗೆ ಮಾಡ್ತಾಯಿದ್ನೋ ಏನೋ ಗೊತ್ತಿಲ್ಲ. ನಂಗೆ ನಿಜವಾಗ್ಲೂ ಇವಾಗಲೂ ನೆನೆಸ್ಕೊಂಡ್ರೆ ನಂಗೆ ಭಯ ಅಂತ ಅನಿಸುತ್ತೆ. ಇವಾಗ ಏನೋ ಗೊತ್ತಿಲ್ಲ, ಅಷ್ಟು ಮಾಡೋ ಶಕ್ತಿನೇ ಇಲ್ಲ ನನಗೆ. ನಮ್ಮ ಮನೆಯವ್ರಿಗೂ ನಾನು ಈ ಸಲ ಹೇಳಿದ್ದೀನಿ, ಪದೇ ಊಟ ಮಾಡಿಕೊಡು, ಹಾಗೆ ತಿಂಡಿ ಮಾಡಿಕೊಡು ಅಂತ ಹೇಳಬೇಡ್ರಿ ಅಂತ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನೂ ಶುರು ಅಲ್ವಾ, ಹ್ಞೂ ಅಂದಿದ್ದಾರೆ. ಆಮೇಲೆ ಅವರು ಕೇಳಿದಾಗ ನಂಗೆ ಆಗಲ್ಲ ಅಂತ ಹೇಳೋಕ್ಕೂ ನಂಗೆ ಆಗಲ್ಲ.
ಬೆಳಗ್ಗೆ ಎದ್ದೊಳೆ ಬಟ್ಟೆ ವಾಷಿಗೆ ಹಾಕಿದ್ದೆ ವಾಷಿಂಗ್ ಮಷೀನಿಗೆ. ಈಗ ಅದನ್ನೇ ಪೂರ್ತಿ ಒಣಗಿಸ್ತಾ ಇದ್ದೀನಿ. ಇಲ್ಲಾಂದರೆ ಇದು ಮತ್ತೆ ಹೋಗಿ ಬಿಡುತ್ತೆ. ಇಡ್ಲಿ ಬೇಯೋ ತನಕ ಟೈಮ್ ಇತ್ತಲ್ವ, ಹಾಗಾಗಿ ಬಟ್ಟೆನಾರು ಒಣಗಿಸೋಣ ಅಂತ ಬಂದಿದ್ದೀನಿ. ಹಾಗೆ ಒಣಗಿರೋ ಬಟ್ಟೆಗಳು ಇದ್ದಾವೆ. ಇವಾಗ ತೆಗೆದ್ರೆ ನನಗೆ ಇವತ್ತಾಗಲ್ಲ, ಹಾಗಾಗಿ ಇವತ್ತು ಬಟ್ಟೆ ತೆಗಿಯೋಕ್ಕೆ ಹೋಗಲಿಲ್ಲ. ಸುಮ್ಮನೆ ತೆಗೆಯೋದು, ಆ ಚಿನ್ನಿ ರೂಮಲ್ಲಿ ಹಾಕೋದು, ಆ ರೂಮ್ನ ಗಲೀಜು ಮಾಡ್ತೀನಿ. ಹಾಗಾಗಿ ಅಂದರೆ ಬಟ್ಟೆ ಮಡಚಬೇಕು ಅನ್ನೋ ಮನಸ್ಸಿದ್ರೆ ಮಾತ್ರ ಬಟ್ಟೆ ತೆಗೆದು ಬಟ್ಟೆನ ತಕ್ಕೊಂಬರ್ತೀನಿ. ಹೆಚ್ಚಾಗಿ ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಬಟ್ಟೆನ ಮಡಚ್ತೀನಿ. ಇಲ್ಲ ಅಂದರೆ ನಾನು ನಮ್ಮನೆಯವರು ಸಂಜೆ ಕೂತ್ಕೊಂಡು ಮಡಚ್ತೀವಿ. ನಂಗೆ ಬಾಕಿ ಟೈಮ್ ನಂಗೆ ಆಗೋದೇ ಇಲ್ಲ ಬಟ್ಟೆ ಮಡ್ಚೋಕ್ಕೆ. ಟೈಮು ನಂಗೆ ಇರೋಲ್ಲ, ಯಾಕಂದರೆ ಮಧ್ಯಾಹ್ನ ಊಟ ಆದ ತಕ್ಷಣ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಿ. ಅದಾದ ನಂತರ ಮತ್ತೆ ಹಾಗೆ ನಾನು ಎಡಿಟಿಂಗ್ ಇರುತ್ತೆ. ಎಡಿಟಿಂಗ್ ಆಗೋಷ್ಟೊತ್ತಿಗೆ 4 ಗಂಟೆ ಆಗುತ್ತೆ. ಆಮೇಲೆ ಮತ್ತೆ ನಾನು ಗಿಡಕ್ಕೆ ನೀರು ಬಿಡಬೇಕು, ಆಮೇಲೆ ಟ್ಯಾಂಕ್ ತುಂಬಿಸ್ಕೋಬೇಕು, ಮತ್ತು ಹಾಗೆ ಕಸ ಹೊಡಿಬೇಕು, ದೇವ್ರ ದೀಪ ಹಚ್ಚಬೇಕು, ಆ ಟೈಮ್ ಆಗುತ್ತೆ. ಅದಾದ ನಂತರ ನನಗೆ ಏನು ಮಾಡಬೇಕು ಅಂತ ಅನಿಸಲ್ಲ, ಮೀ ಟೈಮ್ ಅಂತ ಅನಿಸುತ್ತೆ. ಆವಾಗ ಮೊಬೈಲ್ ನೋಡೋ ಟೈಮ್ ನಂದು. ಆವಾಗ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ. ಅಷ್ಟೊತ್ತಿಗೆ 7:30-8 ಗಂಟೆ ಆಗುತ್ತೆ. ಹಾಗೆ ಊಟ ಮಾಡೋದು, ಮಲಗೋದು, ಇಷ್ಟೇ ನನ್ನ ರುಟೀನ್ ಇರುತ್ತೆ ಮಧ್ಯಾಹ್ನದ ಮೇಲೆ. ಹಾಗಾಗಿನೇ ನಾನು ಹೆಚ್ಚಾಗಿ ಮಧ್ಯಾಹ್ನದ ಮೇಲೆ ಯಾವುದೇ ರೀತಿಯಾಗಿರೋ ವೀಡಿಯೋಗಳನ್ನ ಮಾಡ್ಕೊಳ್ಳೋದಿಲ್ಲ. ಮಕ್ಕಳೇನಾದರೂ ಬಂದರೆ ಅವಾಗೇನಾದರೂ ಮಾಡ್ತಿರ್ತೀನಲ್ವ ಅಡುಗೆ ಮನೆಯಲ್ಲಿ, ಆವಾಗ ಸ್ವಲ್ಪ ವೀಡಿಯೋನ ಮಾಡ್ಕೊತೀನಿ. ಇಡ್ಲಿ ತುಂಬ ಚೆನ್ನಾಗಾಗಿತ್ತು. ನಾನು ಹೆದರು ಬಿಟ್ಟಿದ್ದೆ, ಯಾಕಂದರೆ ನಾನು ಅಕ್ಕಿ ರವೆ ಒಡೆದು ಇಡ್ಲಿ ಮಾಡಿದೆ. ತುಂಬ ದಿನ ಆಗೋಗಿತ್ತು, ಒಂಥರ ಮರ್ತಂಗೆ ಆಗಿಬಿಟ್ಟಿತ್ತು ನನಗೆ. ಹೆದರ್ತಾ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಮಾತ್ರ. ಫಸ್ಟ್ ಸಲ 2ನೇ ಸಲದ ಇಡ್ಲಿಗೆ ನಾನು ಎಣ್ಣೆ ಹಚ್ಚಿದ್ದೆ, ಚೆನ್ನಾಗಿ ಬಂದಿತ್ತು. 3ನೇ ಸಲದ್ದು ಇಡ್ಲಿಗೆ ನಾನು ಪಾತ್ರೆಗೆ ಎಣ್ಣೆ ಹಚ್ಚಲಿಲ್ಲ, ಸೋಮಾರಿತನ ಮಾಡಿಬಿಟ್ಟು ಅದು ಸ್ವಲ್ಪ ಪಾತ್ರೆಗೆ ಹಿಡ್ಕೊಂಡ್ಬಿಟ್ಟಿತ್ತು. ಆಮೇಲೆ ಅಂದರೆ ಈಗ ನಾವು ಅಂಗಡೀಲಿ ರವೆ ಕೊಳ್ತೀವಲ್ವ, ಆ ಇಡ್ಲಿ ಅಷ್ಟು ಚೆನ್ನಾಗಿ ಶೇಪ್ ಬರಲ್ಲ ಇದು. ಯಾಕಂದರೆ ನಾವು ಮನೇಲೇ ಒಡೆದಿರೋದ್ರಿಂದ ಅಷ್ಟು ಸಣ್ಣ ಆಗಲ್ವಲ್ಲ ರವೆ. ಹಾಗಾಗಿ ಹಾಗೆ ಈಗ ಇಡ್ಲಿನ ಆ ಬಾಕ್ಸಿಗೆ ತುಂಬಿ ಇಟ್ಟಿದ್ದೆ. ಎಷ್ಟು ಬೇಕಷ್ಟು ನಾವು ಈಗ ತಿಂಡಿ ತಿಂದು ಪೂರ್ತಿ ಇಡ್ಲಿನ ಒಯ್ದರು. ಒಂದು 5-6 ಇಡ್ಲಿ ಉಳಿದಿತ್ತು ಅಷ್ಟೇ. ಮಧ್ಯಾಹ್ನ ನಮ್ಮ ಮನೆಯವ್ರು ಬಂದರು. ಆಮೇಲೆ ಅದನ್ನು ಸಿಂಬನಿಗೆ ಇವತ್ತು ಅನ್ನ ಕಮ್ಮಿ ಆಗಿಬಿಟ್ಟಿತ್ತು. ನಂಗೆ ಇಷ್ಟೆಲ್ಲ ಕೆಲಸದ ಟೆನ್ಷನಲ್ಲಿ ಸಿಂಬನ್ ಅನ್ನ ಇದೆ ಅಂತ ನನಗೆ ಮರ್ತು ಹೋಗಿಬಿಟ್ಟಿತ್ತು. ಹಾಗಾಗಿ ಎಷ್ಟಿದೆಯೋ ಅಷ್ಟು ಅನ್ನ ಹಾಕಿ ಒಂದು ಎಗ್ ಹಾಕ್ರಿ, ಮಧ್ಯಾಹ್ನ ಹೆಂಗಿದ್ರು ಇಡ್ಲಿ ಉಳಿದಿರುತ್ತೆ. ಬಂದವರು 1 ಗಂಟೆಗೆ ಅದೇ ಇಡ್ಲಿ ಹಾಕಿ ಆಮೇಲೆ ಅನ್ನ ಹಾಕೋಣ ಅಂತ. ಯಾಕಂದರೆ ನಂಗೆ ಮತ್ತೆ ಅನ್ನ ಮಾಡೋಕ್ಕಾಗಲಿಲ್ಲ ಇವತ್ತು. ಚಟ್ನಿಗೆ ನಾನು ಒಗ್ಗರಣೆ ಹಾಕಲೇ ಇಲ್ಲ. ನನಗೂ ನೆನಪಿಲ್ಲ, ನಮ್ಮ ಮನೆಯವ್ರಿಗೂ ನೆನಪಿಲ್ಲ. ಹಾಗೆ ಅಲ್ವಾ, ಕೆಲಸದ ಗಡಿ ಬಿಡಿಲಿ ಏನು ಮಾಡ್ತೀವಿ ಏನು ಬಿಡ್ತೀವಿ ಅನ್ನೋದು ಒಂದೊಂದ್ಸಲ ನೆನಪಾಗೋದೇ ಇಲ್ಲ. ನಮ್ಮ ಮನೆಯವ್ರು ಕೇಳಬೇಕಾಗಿತ್ತು ಯಾಕೆ ಹಾಕಿಲ್ಲ ಅಂತ. ಅವರಿಗೂ ನೆನಪಾಗಿಲ್ಲ ಅನಿಸುತ್ತೆ, ಹಾಗಾಗಿ ಅವ್ರು ಕೇಳಿಲ್ಲ. ಇಲ್ಲಾಂದರೆ ಅವರಾದರೂ ಹಾಕ್ಕೊಂಡು ಹೋಗ್ತಾರೆ. ಇವತ್ತು ಅವರಿಗೂ ನೆನಪಾಗಿಲ್ಲ. ನಾನು ತಿಂಡಿ ತಿಂದಾಗೂ ನನಗೆ ನೆನಪಾಗಿಲ್ಲ. ನಾನು ಎಡಿಟಿಂಗ್ ಮಾಡಬೇಕಿದ್ರೆ ಗೊತ್ತಾಗಿದ್ದು, ಇವತ್ತು ಚಟ್ನಿಗೆ ಒಗ್ಗರಣೆ ಹಾಕಿಲ್ಲ ಅಂತ. ಹಾಗೆ ಇದು ಮಧ್ಯಾಹ್ನ ರಸಮ್ ಮಾಡಬೇಕಲ್ವ, ನೆನ್ನೆದು ಸ್ವಲ್ಪ ಬೇಳೆ ಬೇಯಿಸಿದ್ದಿತ್ತು. ಹಾಗಾಗಿ ನಾನು ಸ್ವಲ್ಪ ಮಾತ್ರ ಬೇಳೆನ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಟೊಮೆಟೊ ಮತ್ತು ಬೇಳೆನ ಬಿಸಿ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಅದು ನೆಂದರೆ ಚೆನ್ನಾಗಿ ಬೇಯುತ್ತೆ ಅಂತ. ಹಾಗೆ ನಮ್ಮನೆಯವರು ಟೀ ಮಾಡಿಕೊಡು ಅಂತ ಹೇಳಿದ್ರು, ಅವರಿಗೆ ಟೀ ಕೂಡ ಮಾಡಿ ಕೊಡ್ತಾ ಇದ್ದೀನಿ. ಬೆಳಗ್ಗೆನೂ ಒಂದು ಸಲ ಒಯ್ತಾರೆ, ಹಾಗೆ ಈಗಲೂ ಒಂದು ಸಲ ಒಯ್ತಾರೆ. ಒಂದೊಂದು ಸಲ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗಬೇಕಿದ್ರು ಕೂಡ ಒಯ್ತಾರೆ. ನನ್ನ ಪಾತ್ರೆ ನೋಡಿದ್ರೆ ಮಿನಿ ಹಾರ್ಟ್ ಅಟ್ಯಾಕ್ ಆಗೋದೊಂದೇ ಬಾಕಿ. ನಮ್ಮನೆಯವ್ರು ಅಂತ ಇದ್ರದ್ದು ಹೆಂಗೆ ಪಾತ್ರೆ ತೊಳ್ಕೊತೀಯ ಅಂತ. ಇಲ್ಲ, ತೊಳ್ಕೊತೀನಿ ಅಂತ ಅಂದೆ. ಇವತ್ತು ನಿಜವಾಗ್ಲೂ ನಂಗೆ ಅನಿಸಿತ್ತು, ಯಾರಾದರೂ ಕೆಲಸದವ್ರು ಸಿಕ್ಕರೆ ಅಟ್ಲೀಸ್ಟ್ ಪಾತ್ರೆನೆಲ್ಲ ಒಂದು ಮಾಡಿಸ್ಕೊಳ್ಳೋಣ ಅಂತ ಅನಿಸಿದ್ದಂತೂ ಹೌದು. ಆದರೆ ಯಾರೂ ಸಿಗೋದಿಲ್ಲ, ನಮಗೆ ಬೇಕಾಗಿರೋ ಟೈಮಲ್ಲಿ ಯಾರೂ ಸಿಗಲ್ಲ. ಹಾಗೆ ಈಗ ನಂದು ಎಲ್ಲ ಕೆಲಸನೂ ಕೂಡ ಆಯಿತು. ನಾನು ಆಮೇಲೆ ಏನು ವೀಡಿಯೋನ ಮಾಡಲಿಲ್ಲ, ಯಾಕಂದರೆ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನನ್ನ ಕೆಲಸ ಮುಗಿಯೋದೇ ಇಲ್ಲ. ಹಾಗಾಗಿ ನಂಗೆ ಎಷ್ಟು ಬೇಕೋ ಅಷ್ಟಷ್ಟು ಮಾತ್ರ, ಒಂದು ವ್ಲಾಗಿಗೆ ಎಷ್ಟು ಬೇಕೋ ಅಷ್ಟಷ್ಟು ಹಾಗೆ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ಹಾಗೆ ಈಗ ನಾನು ರಸಮ್ಗೆ ಒಗ್ಗರಣೆ ಹಾಕೋಣ ಅಂತ ರೆಡಿ ಮಾಡಿದ್ದೀನಿ. ಹಾಗೆ ಒಂದು ಅನ್ನ ಕೂಡ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಸಲ ಅನ್ನನ ಕೂಡ ನಾನು ಇಡಬೇಕು. ಅದಕ್ಕೇ ನಾನೀಗ ರಸಮ್ ಪುಡಿ ಹಾಗೆಯೇ ಅಚ್ಕಾರದ ಪುಡಿನ ಹಾಕಿದ್ದೀನಿ. ಒಂದು 3 ಪ್ಯಾಕೆಟಷ್ಟು ನಾನು ರಸಮ್ ಪುಡಿನ ಇದಕ್ಕೆ ಹಾಕಿದ್ದೀನಿ. ಆನಂತರ ಬೇಳೆ ಫುಲ್ಲು ತಣ್ಣಗಾದ ನಂತರ ಸ್ವಲ್ಪ ಮಿಕ್ಸಿ ಮಾಡಿ ನಾನು ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ ರಸಮ್, ಸೇಮ್ ಅದೇ ಥರ ಬರುತ್ತೆ. ತುಂಬ ಚೆನ್ನಾಗಾಗಿತ್ತು. ರಸಮ್ ಪೌಡ್ರಲ್ಲೂ ಹಿಂಗಿರುತ್ತೆ. ನೀವು ಒಗ್ಗರಣೆಗೂ ಕೂಡ ಸ್ವಲ್ಪ ಹಿಂಗನ್ನು ಹಾಕಿದ್ರೆ
ತುಂಬ ಚೆನ್ನಾಗಿ ಆಗುತ್ತೆ ರಸಮ್. ಹಾಗೆ ನಾನು ಸ್ವಲ್ಪ ಬೆಳಗ್ಗೆ ಖಾರ ಮಾಡ್ಕೊಂಡಿದ್ದೆಲ್ಲ ಸಾಂಬಾರಿನ ಖಾರ, ಅದನ್ನು ಕೂಡ ಒಂದು ಚೂರು ಹಾಕಿದೆ. ಯಾಕಂದರೆ ತುಂಬ ಸಾರು ಮಾಡಿದಾಗ ಅದು ಒದಗೋದಿಲ್ಲ, ಹಾಗಾಗಿ ನಾನು ಒಂಚೂರು ಹಾಕಿದೆ ಅದಕ್ಕೆ. ಹಾಗೆಯೇ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು, ಊಟ ಒಯ್ಯಬೇಕಲ್ವ ಅವರಿಗೆ ಅಂತ. ಹಾಗೆ ನಾನು ಹಪ್ಪಳನೂ ಕೂಡ ಕರೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸಾಂಬಾರು ಇದೊಂಚೂರು ಕುದಿಬೇಕು. ಒಗ್ಗರಣೆನೇ ಹಾಕಿರೋದ್ರಿಂದ ಮತ್ತೇನು ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಮೇಲಿಂದ ರಸಮ್ ರೆಡಿ ಆಗುತ್ತೆ. ಹಾಗೆ ಅನ್ನ ಕೂಡ ಆಯಿತು. ಹಾಗೆ ಊಟ ಮಾಡ್ತಾಯಿದ್ದೀನಿ. ನಾನು ಅವರಿಗೆ ಕೆಲಸದವರಿಗೆ ಅಂತ ಕಡ್ಗಾಯಿ ಉಪ್ಪಿನಕಾಯಿ ತೆಗೆದಿದ್ದೆ. ನಾವು ಹೆಚ್ಚಾಗಿ ಮಿಡಿ ತಿನ್ನೋದು, ನಮ್ಮನೆಯವ್ರು ಕಡ್ಗಾಯಿ ತಿನ್ನಲ್ಲ, ಅವ್ರು ತಿನ್ನಲ್ಲ ಅಂತ ನಾನು ತಿನ್ನಲ್ಲ ಅಷ್ಟೇ. ಇದನ್ನು ತೆಗ್ದಾಗೆಲ್ಲ ನನಗೆ ಈ ಥರ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ತಿಂತೀನಿ, ತುಂಬ ಚೆನ್ನಾಗಿ ಆಗುತ್ತೆ. ನಮ್ಮನೆಯವ್ರು ಬೈತಾರೆ ಈ ಥರ ಉಪ್ಪಿನಕಾಯಿ ತಿಂದರೆ, ಆದರೂ ಅವಾಗವಾಗ ಒಂದೊಂದು ಸಲ ಈ ಥರ ನಾನು ತಿಂತೀನಿ.